ಜಗದ್ಗುರು ಗುರುನಾಥರುಣರ ಚರಣಾರವಿಂದಗಳಿಗೆ ನಮಿಸಿ ಈ ಭಾಗದಲ್ಲಿ ಧೀರ ಸನ್ಯಾಸಿ ಎಂದು ಸಂಚರಿಸಿ ಭಕ್ತರನ್ನ ಉದ್ಧಾರ ಮಾಡಿರುವ ದೇವರಕೊಂಡ ಅಜ್ಜನನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಈ ಎಲ್ಲ ಮಹಾತ್ಮರ ತತ್ಸ್ವರೂಪರೇ ಆಗಿರುವ ಎಲ್ಲ ಪರಮ ಆರಾಧ್ಯ ಗುರುದೇವರು ಪಂಚಮಠಾಧೀಶರು ಇಂಚಲ ಪುರವಾಸಿಗಳು ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದ ಜಗದ್ಗುರು ಪೂಜ್ಯ ಭಾರತಿ ಅಪ್ಪಾಜಿಯವರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಗ್ರಾಮದೇವಿಯ ಪವಿತ್ರ ಪಾದಾಗಳಿಗೆ ದೀರ್ಘದಂಡ ನಮಸ್ಕಾರ ಆಚರಿಸಿ ನಮ್ಮೆಲ್ಲರ ಆರಾಧ್ಯ ದೇವನಾಗಿರುವ ಶಿವನಿಗೆ ತುಂಡು ಮಾಡುವ ಶ್ರೀ ಗಾಳಿಮಡಿ ವೀರಭದ್ರೇಶ್ವರ ಪವಿತ್ರ ಪಾದಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಮಂಗಲವನ್ನ ಮಾಡಿ ಪುಣ್ಯಕ್ಷೇತ್ರವಾಗಿರುವ ಲಕ್ಕುಂಡಿ ಗ್ರಾಮದಲ್ಲಿ ಈ ವರ್ಷ ವಿಶೇಷವಾಗಿ ಯಾವ ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ವೀರಭದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಿನ್ನೆಗೆ ಸಂಪನ್ನ ಹೊಂದಿ ಇವತ್ತ ಗ್ರಾಮದೇವಿ ಜಾತ್ರೆಯ ಪ್ರಾರಂಭದ ದಿನ. ಇಂಥ ಪವಿತ್ರವಾಗಿರುವ ಗ್ರಾಮದೇವಿ ಜಾತ್ರೆಯನ್ನ ಬೆಳಗಿನ ಸಮಯದಲ್ಲಿ ಹೋಮ ಶ್ರೀಗಳವರ ಸಾನ್ನಿಧ್ಯದಲ್ಲಿ ಸಾಂಗೋಪಾಂಗವಾಗಿ ಕಾರ್ಯಕ್ರಮಗಳು ಸಾಗಿ ಬಂದು ಜೊತೆಗೆ ಆ ಸಮಯದಲ್ಲಿ ಅಜ್ಜನ ಮಠದ ಪೂಜ್ಯರಾದ ಶ್ರೀಮಂತ ಸ್ವರೂಪಿ ನೀಲಕಂಠ ಮಹಾಸ್ವಾಮಿ ಕೂಡ ದಯಮಾಡಿಸಿ ಎಲ್ಲರಿಗೂ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಹೀಗೆ ಇವತ್ತೊಂದು ಸಾಯಂಕಾಲದ ಸಮಯದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ 11 ದಿನಗಳ ಪರ್ಯಂತರವಾಗಿ ನಡೆಯತಕ್ಕಂತ ಜಗಜ್ಜನನಿ ಬಗಲಾಂಬದೇವಿಯ ಪುರಾಣ ಪ್ರವಚನ ಕಾರ್ಯಕ್ರಮದ ಪ್ರಾರಂಭೋತ್ಸವ ಕಾರ್ಯಕ್ರಮ. ಈ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರೂ ಕೂಡ ಸಂಗೀತದೊಂದಿಗೆ ದೇವಿ ಪುರಾಣ ಪಾರಾಯಣವನ್ನ ಪ್ರವಚನವನ್ನ ನಮ್ಮೆಲ್ಲರೂ ಉಪದೇಶ ಮಾಡಲಿಕ್ಕೆ ಬಂದಿರತಕ್ಕಂತ ಪ್ರವಚನ ಪಟುಗಳು ವಿದ್ಯಾವಂತರು ಸಂಗೀತದೊಂದಿಗೆ ಎಲ್ಲರನ್ನ ಮನದೆಳೆಯುವಂತೆ ನೀಡುತ್ತಿರುವ ಯಾವ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಸೋಮಲಿಂಗ ಶಾಸ್ತ್ರಿ ಭಕ್ತಿ ಜಗನ್ಮಾತೆಯ ಸಾನ್ನಿಧ್ಯದಲ್ಲಿ ಲಕ್ಕುಂಡಿ ಗ್ರಾಮದ ಸುತ್ತಮುತ್ತಲಿನ ಬೇರೆ ಬೇರೆ ಗ್ರಾಮದಲ್ಲಿ ಬಂದಿರುವ ಗುರು ಮುದ್ದು ಮಕ್ಕಳೇ ಭಾಗವಹಿಸೋಣ. ಇವತ್ತ ಮೊದಲನೇ ದಿವಸ ನಮ್ಮ ಪ್ರವಚನಕಾರರು ಪ್ರಾಸ್ತಾವಿಕವಾಗಿ ಕೆಲವು ನೆನ್ಪಿಟ್ಟಿದಿಲ್ಲ ಈಗ ಮಾತ್ರ ಇಲ್ಲ. ಯಾವ ರೀತಿ ಬರಬೇಕು, ಎಷ್ಟು ಗಂಟೆ ಬರಬೇಕು, ಹೆಂಗಿರಬೇಕು, ಶಿಸ್ತಿನಿಂದ ಇರಬೇಕು, ಗದ್ದ ಮಾಡಬಾರದು. ಇದು ಪುಣ್ಯ ಕಾರ್ಯ, ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಸದಾವಕಾಶ. ಇದೊಂದು ಪರ್ವಕಾಲ. ಪರ್ವಕಾಲ ಪುಣ್ಯ ಸಂಗ್ರಹ ಮಾಡ ಪರ್ವಕಾಲ. ಮಾಡ್ಬೇಕಂತ ನೀವೆಲ್ಲ ಎಳೆಯಾಗಿ ಬಿಡಿಸಿ ತಿಳಿಯುವಂತೆ ಶಿಸ್ತಿನಿಂದ ಇಷ್ಟು ದಿನ ಜಾತ್ರೆ ಮಾಡ್ಬೇಕಪ್ಪ. ಪುರಾಣ ಪ್ರವಚನಗಳು ಹೆಂಗ್ ಕುಂಡ್ರಬೇಕು, ಹೆಂಗ್ ಬರಬೇಕು, ಹೆಂಗ್ ಇರಬೇಕೆಂಬುದನ್ನ ಎಲ್ಲರಿಗೂ ಮನವರಿಕೆ ಆಗುವ ರೀತಿ ಒಳಗ ನಿಮ್ಗೆಲ್ಲ ತಿಳಿಸಿ ಹೇಳಿ. ಪ್ರಥಮದಲ್ಲಿ ನಮ್ಮ ಸಂಗೀತ ಕಲಾಬಳಗಳು ನಮ್ಮ ಕುಮಾರಿ ಇರತಕ್ಕಂಥ ಶಾಂಭವಿಯು ಅವರಿಗೆ ತಕ್ಕಂತೆ ಸಾಥ್ ಇರ್ತಕ್ಕಂಥ ತಬಲಾ ಸಾಥ್ ಇರ್ತಕ್ಕಂಥ ರಂಗನಾಥರು ಕೂಡ ಬಹಳ ಚೆನ್ನಾಗಿ ವಚನಗಳನ್ನ ಭಕ್ತಿಯ ಪದ್ಯಗಳನ್ನ
ಲಕ್ಷ್ಮೀ ಬಾರಮ್ಮ ಎಂಬತಕ್ಕಂಥ ಪದ್ಯವನ್ನ ಸೊಗಸಾಗಿ ಸತತವಾಗಿ ಶಾಂತ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಿಜವಾಗಲೂ ತಾವು ಒಂದು ಯಶಸ್ಸನ್ನ ತಂದಿದ್ದೀರಿ. ನಿಮಗೂ ಕೂಡ ನಾನು ಭಕ್ತಿಗೆ ಶರಣಾರ್ಥಿಗಳನ್ನ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೇನೆ ಇನ್ನು ಕೆಲವೊಂದಷ್ಟು ವಿಚಾರಗಳನ್ನ ಹಿರಿಯರು ಇಲ್ಲಿ ತಮಗೆ ಮುಂದೆ ಇಟ್ಟಿದ್ದಾರೆ. ದಯಮಾಡಿ ತಾವು ಪ್ರತಿದಿನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದು ತಮಗೆ ಈಗಾಗಲೇ ಗೊತ್ತಿದೆ. ವ್ಯವಸ್ಥೆನ ಬಹಳ ವ್ಯವಸ್ಥಿತವಾಗಿ ಅವರು ನೆರವೇರಿಸಿದ್ದಾರೆ. ಆ ಪ್ರಸಾದವನ್ನ ತೆಗೆದುಕೊಂಡಿರ್ತಕ್ಕಂಥ ಪಾಪಗಳು ಬಹಳ ಪವಿತ್ರವಾಗಿರ್ತಕ್ಕಂಥ ಪ್ರಸಾದವನ್ನ ಬಿಡದೆ ಒಂದು ಅಗಳು ಕೂಡ ಆ ಪ್ರಸಾದವನ್ನು ಬಿಡದೆ ಎಲ್ಲಾ ನೀಡಿಸಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡ್ರಿ, ಭಕ್ತಿಯಿಂದ ಸ್ವೀಕಾರ ಮಾಡ್ರಿ. ಹಾಗೇನೆ ನೀವು ತೆಗೆದುಕೊಂಡ ಪ್ರಸಾದದ ತಟ್ಟೆಗಳು ಕೂಡ ಅಷ್ಟೇ ಪವಿತ್ರ. ಯಾಕಂತಂದ್ರ ಆ ತಟ್ಟೆಯಲ್ಲಿ ಆ ತಾಬಾನಿನಲ್ಲಿ ಮತ್ತೋರ್ವ ಭಕ್ತರು ಪ್ರಸಾದವನ್ನ ಸ್ವೀಕಾರ ಮಾಡೋದ್ರಿಂದ ದಯಮಾಡಿ ಆ ತಟ್ಟೆಗಳು ಎಷ್ಟು ಸ್ವಚ್ಛ ಇರ್ಬೇಕಂತಂದ್ರೆ ನಮಗೆ ಮೊದಲೇ ಸಾರಿ ಕೊಟ್ಟಿರ್ತಕ್ಕಂಥ ತಟ್ಟೆ ಏನಿರ್ತದಲ್ಲ ಅದಕ್ಕಿಂತ ಸ್ವಚ್ಛ ಆಗಿರ್ಬೇಕು. ದಯಮಾಡಿ ಆ ತಟ್ಟೆಯನ್ನ ಆ ತಾಬಾನನ್ನ ಸ್ವಚ್ಛವಾಗಿ ತೊಳೆಯಿರಿ. ಹಾಗೆ ನಮ್ಮ ಊರಿಗೆ ಬಂದಿರ್ತಕ್ಕಂಥ ಕೆಲವೊಂದಷ್ಟು ಹೆಣ್ಮಕ್ಳು ಯಾರಾದ್ರೂ ನಾವು ದೇವಿಗೆ ನಾವು ಭಕ್ತಿಯ ಕಾಣಿಕೆಯನ್ನ ಯಾವುದೋ ರೂಪದಲ್ಲಿ, ಹಣದ ರೂಪದಲ್ಲಿ ಇರಬಹುದು, ವಸ್ತುವಿನ ರೂಪದಲ್ಲಿ ಇರಬಹುದು, ಯಾರಾದ್ರೂ ಭಕ್ತಿಯ ಒಂದು ಕಾಣಿಕೆಯನ್ನ ಸಮರ್ಪಣೆ ಮಾಡೋರಿದ್ರೆ ತಾವು ದಯಮಾಡಿ ನಮ್ಮ ಹಿರಿಯರನ್ನ ತಾವು ಸಂಪರ್ಕ ಮಾಡ್ರಿ. ಆ ದೇವಿಗೆಯನ್ನ ಒಪ್ಪಿಸಿ ಆ ದೇವಿಯರಿರುವರ ಒಂದು ಪ್ರೀತಿಗೆ ತಾವೆಲ್ಲ ಪಾತ್ರ ಆಗ್ಬೇಕು ಅಂತ ನಾನು ಮತ್ತೊಮ್ಮೆ ವಿನಂತಿಸ್ಕೋತಿದ್ದೆ. ಪೂಜ್ಯರು ಹೇಳಿದಾಗೆ ನಾಳಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಎಲ್ಲ ಮಾರ್ಗದರ್ಶನವನ್ನ ನೆನಪಿನಲ್ಲಿಟ್ಕೊಂಡು ನಾಳಿನ ದಿವಸ ತಾವೆಲ್ಲ ಬರ್ತೀರಿ ಅಂತ ನಾನು ಅನ್ಕೋತೀನಿ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ನಮ್ಮ ಕುಮಾರಿ ಶಾಂಭವಿಯಿಂದ ಇದೀಗ ಒಂದು ಮಂಗಲಗೀತೆ ಆಗ್ತದೆ. ಮಂಗಲಗೀತೆ ಆದ ನಂತರ ತಾವೆಲ್ಲರೂ ಶಾಂತ ರೀತಿಯಿಂದ ಪ್ರಸಾದವನ್ನು ತೆಗೆದುಕೊಡ್ರಿ ಅಂತ ಹೇಳ್ತಾ ಇದೀಗ ಮಂಗಲಗೀತೆ. ಹಲೋ, ಇನ್ನೊಂದು ಈ ಕಣ್ಣಿ ಕಾಣ್ತೇನೆ ಏನು ವೇದಾಂತ ಪರಿಸರದ ಪದ್ಧತಿ, ಪೂಜ್ಯರಿರುವಂಥ ಪದ್ಧತಿ, ಅವರ ಪಾದಾರ್ಪಣೆ ಮಾಡಿದಲ್ಲಿ ಎಲ್ಲಿ ವೇದಾಂತ ನಡೀತದ, ವೇದಾಂತದ ಪದ್ಧತಿ, ಗುರುಮಠ ಆಧಾರ ಪದ್ಧತಿ, ದೈವಿ ಶಕ್ತಿ ಉಳ್ಳಂತ ಮನುಷ್ಯರ ಪದ್ಧತಿ ಏನು ಅಂತ ಕೇಳಿದ್ರೆ, ಯಾವುದೇ ಕಾರ್ಯಕ್ರಮ ಮಂಗಲದೊಂದಿಗೆ ಆರಂಭ ಆಗ್ತಿದೆ, ಆರಂಭದ ಮಂಗಲದೊಂದಿಗೆ ಪ್ರಾರ್ಥನೆ ಗೀತೆಯೊಂದಿಗೆ ಎರಡನೇದು ಮಹಾಮಂಗಲ ಅಂತ ಕೊನೆಗೆ ಬರ್ತದೆ. ಆ ಮಹಾಮಂಗಲ ಆಗುವವರೆಗೂ ಪ್ರಸಾದ ಮಾಡುವಂತಿಲ್ಲ. ಎಲ್ಲರೂ ತೆರೆಯೊಳಗೆ ಪ್ರಸಾದ ಮಾಡಿದ್ರೆ ಈ ಕಣಿ ಕಾಂತ ಮಗಳು ಆದಷ್ಟು ನೀವು ಬೇಗ ಬರ್ರಿ. 7ವರೆಗೆ ನೀವು ಬಂದ್ರು ಕೂಡ ಅಷ್ಟೇ, ಬರದಿದ್ರು ಕೂಡ ಅಷ್ಟೇ. 7ವರೆಗೆ ಕರೆಕ್ಟ್ ಪ್ರಾರಂಭ ಮಾಡ್ತೀನಿ. ನಾನು ಸಮಯಕ್ಕೆ ಭಾಳ ಬೆಲೆ ಕೊಡ್ತೀನಿ. ಸಮಯಕ್ಕೆ ಬಾರದ ಬುದ್ಧಿ ಎಷ್ಟಿದ್ರು ಲದ್ದಿ ನೋಡಿಲ್ಲ. ಹೆಂಡ್ರು ಮಕ್ಕಳು ದೂರದಿಂದ ಬಂದಿರ್ತೀರಿ, ಸಮಯ ಆಯ್ತು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮಕ್ಕಳ ಮರಿ ಕಟ್ಕೊಂಡು ಬಂದಿರ್ತೀರಿ, ವೃದ್ಧರು ಹಿರಿಯರು ಬಂದಿರ್ತೀರಿ. ಸರಿಯಾಗಿ 7ವರೆಗೆ ಪ್ರಾರಂಭ, 7 ಗಂಟೆಗೆ ಸಂಗೀತ ಪ್ರಾರಂಭ ಆಗ್ತದೆ, 7ವರೆಗೆ ಪ್ರವಚನ ಪ್ರಾರಂಭ ಆಗ್ತದೆ ಪುರಾಣ. ಆಮೇಲೆ ನಾವು 1 ತಾಸು ಹೇಳ್ತೀವಿ. ಆಮೇಲೆ ಬಂದಿರ್ತಕ್ಕಂಥ ಅತಿಥಿಗಳು ಅವರು 10-15 ನಿಮಿಷ ಆಶೀರ್ವಚನ ಮಾಡ್ತಾರೆ, ದರ್ಶನ ಆಶೀರ್ವಾದ ಕೊಡ್ತಾರೆ. ಅನಂತರದಲ್ಲಿ ಮಹಾಪ್ರಸಾದ. ನಮ್ಮ ಕಾರ್ಯಕರ್ತರು ಹಿರಿಯರು ದಯಮಾಡಿ ಈ ವಿನಂತಿಯನ್ನು ಮನ್ನಿಸಬೇಕು. ಆಗ್ತದಿಲ್ರಿ? ಇದು ಇಷ್ಟ ಮಾಡಿದ್ರೆ ಮುಂದಿನ ಕೊಡ್ತಾರೆ. ದೇವರು ಪ್ರಸಾದ ಅಂತಕ್ಕಂಥ ಭಾವನೆ ಬರ್ತವೆ. ಇಲ್ಲ ಅಂದ್ರ ಇಲ್ಲಿ ನಾವು ಒದರೋದು ಹೇಳೋದು, ನೀವು ಅಲ್ಲಿ ಅಡ್ಡಾಡೋದು ಬಾಯಿ ಮಾಡೋದು ಅಂದ್ರೆ ಅದು ರಾಕ್ಷಸ ಪ್ರವೃತ್ತಿ ಆಗ್ತದೆ. ಅದು ಬೇಡ ಅಂತ ನಮ್ಮ ಪೂಜ್ಯರು ದೇವಿ ಪಾರಣಿಕಾರ. ನೀವೆಲ್ಲರೂ ಅಸುರಿ ಸಂಪತ್ತನ್ನು ಕಲಿಯಬಾರ್ದು, ಸುರ ಸಂಪತ್ತನ್ನು ಕಲಿಯಿರಿ. ದೈವಿ ಸಂಪತ್ತು ಕಲಿತು ನೀವೆಲ್ಲ ಮುಕ್ತರಾಗಬೇಕಂತಕ್ಕಂಥ ವಿಚಾರಗಳು. ಅದಕ್ಕೆ ಪ್ರಸಾದ ನಾಳೆಗೆ ಮಂಗಳವರೆಗೂ ಅಲ್ಲಿ ಯಾರು ಸೆನೆಗೆ ಹೋಗಲಿಲ್ಲ. ಮಂಗಳ ಎದ್ದು ನಿಂದಿರ್ತೀರಿ, ಅಲ್ಲೇ ನಮಸ್ಕಾರ ಮಾಡಿ ಎಲ್ಲರೂ ಪ್ರಸಾದ ಹೋಗ್ಬಿಡಿ. ಈ ವಿನಂತಿ ಮನುಷ್ಯರ ನನ್ನ ವಿನಂತಿ. ದಯಮಾಡಿ ನಾಳಿನ ದಿವಸ ನಮ್ಮೆಲ್ಲ ಹಿರಿಯ ಶರಣರು ತಂದೆ ತಾಯಿಗಳಿಗೆ ವಿನಂತಿಸಿಕೊಳ್ಳೋದು ಅಂದ್ರೆ ಪೂಜ್ಯರು ಹೇಳಿದಾಗೆ ನಾಳಿನ ದಿವಸ ಮಂಗಳವಾರ ನಂತರ ನಾಳಿನ ದಿವಸ ದಯಮಾಡಿ ಮಹಾಮಂಗಲವಾದ ನಂತರ ಎಲ್ಲರೂ ಒಮ್ಮೆಲಿನ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳ್ತಾ ಬೆಳಿಗ್ಗೆ 5 ಗಂಟೆಗೆ ಪುರಾಣ ಹೇಳ್ತಾರೆ ನಂಬಲ್ಲ. ಎಲ್ಲ ಹೇಳಲ್ಲ. 5 ಗಂಟೆಗೆ ಯಾವ್ದು ಬರ್ಬೇಕು? 5 ಗಂಟೆಗೆ ಹೇಳ್ತಾರಲ್ಲಿ ನಮ್ಮ
शाश्वतं शान्तं व्योमादितं निरञ्जनं नादगन्धकलातीतं तस्मै श्री गुरुवे नमः। जय मंगलम जय नमः। श्री वीरभद्रेश्वर महाराज की जगन माता ग्राम देवी माता की सकल साधु संत महाराज की नमः। पार्वती पति शिव हर हर महादेव। सर्वे जन सुखिनो भवन्तु। ಮೊದಲು ಹೆಣ್ಮಕ್ಳ ಅವಕಾಶ ಪ್ರಸಾದ ಮಾಡ್ರಿ. ಸರ್ ಹೇಳಿದ ಪ್ರಸಾದ ಒಂದು ತಕ್ಷಣ ಕಳಿಸ್ಬೇಡ್ರಿ, ಒಂದು ಅಗಲು ಕಳಿಸ್ಬೇಡ್ರಿ. ತಾಟ್ ಸ್ವಚ್ಛವಾಗಿ ತೊಳಿರಿ, ಮತ್ತೊಬ್ಬರು ತಾಟ್ ನೋಡಿ ಖುಷಿ ಆಗ್ಬೇಕು. ದಯಮಾಡಿ ಬಹಳ ಭಕ್ತಿಯಿಂದ ತಾವೆಲ್ಲ ಪ್ರಸಾದ ಮಾಡಿ ತಮ್ಮ ಮನೆಗೆ ಕಳ್ಬೇಕಂತ ತಮ್ಮಲ್ಲಿ ವಿನಂತಿ. ಇನ್ನೆಲ್ಲರೂ ಬೇಕಾದ್ರೆ ನಮಸ್ಕಾರ ಮಾಡಿ.